ಯಾರಾದರೂ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿದರೆ ಚಾಣಕ್ಯನ ಈ 8 ನಿಯಮಗಳನ್ನು ತಲೆಯಲ್ಲಿಟ್ಟುಕೊಳ್ಳಿ. ಯಾರಾದರೂ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿದರೆ, ಜೀವನದ ಪ್ರತಿ ಕ್ಷಣ ಕಷ್ಟಕರವಾಗುತ್ತಿದೆ ಎಂದು ಅನಿಸಿದರೆ, ಎಲ್ಲ ಕಡೆಯಿಂದಲೂ ನಿಮ್ಮನ್ನು ಬೀಳಿಸಲು ಪ್ರಯತ್ನ ನಡೆಯುತ್ತಿದ್ದಾಗ ಮನಸ್ಸು ಒಡೆದು ಹೋಗುತ್ತದೆ ಮತ್ತು ಬುದ್ಧಿ ಸಿಟ್ಟಿನಿಂದ ತುಂಬಿಕೊಳ್ಳುತ್ತದೆ. ಹೀಗಿರುವಾಗ ಜನರು ಏನು ಮಾಡುತ್ತಾರೆ? ಒಂದು, ತಮ್ಮನ್ನು ತಾವು ಮುಗಿಸಿಕೊಳ್ಳುತ್ತಾರೆ, ಇಲ್ಲವೇ ಆ ವ್ಯಕ್ತಿಯ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಯೋಚಿಸುತ್ತಾರೆ. ಆದರೆ ನಿಜ ಹೇಳುತ್ತೇನೆ, ಈ ಎರಡೂ ಮಾರ್ಗಗಳು ಮೂರ್ಖತನದ್ದಾಗಿರುತ್ತವೆ. ಯಾಕೆಂದರೆ ಯಾವ ವ್ಯಕ್ತಿ ನಿಮ್ಮನ್ನು ಸೋಲಿಸಲು ಪ್ರಯತ್ನ ಪಡುತ್ತಿದ್ದಾನೋ ಅವನ ಅತೀ ದೊಡ್ಡ ಗೆಲುವೇ ನಿಮ್ಮ ಸೋಲಾಗಿರುತ್ತದೆ. ನೀವು ಸಿಟ್ಟಿನಲ್ಲಿ ಏನಾದರೂ ತಪ್ಪಿನ ಕೆಲಸ ಮಾಡಿದರೆ ನಷ್ಟವಾಗುವುದು ಯಾರಿಗೆ? ನಿಮಗೇ ಅಲ್ಲವೇ? ಚಾಣಕ್ಯನ ಪ್ರಕಾರ ಶತ್ರುವನ್ನು ಸೋಲಿಸುವ ಅತೀ ದೊಡ್ಡ ಆಯುಧ ಖಡ್ಗವೂ ಅಲ್ಲ, ಕತ್ತಿಯೂ ಅಲ್ಲ, ಆದರೆ ಅದು ನಿಮ್ಮ ಬುದ್ಧಿಯೇ ಆಗಿರುತ್ತದೆ. ನೀವು ಒಂದು ಕ್ಷಣ ಆಲೋಚಿಸಬೇಕಾದ ವಿಷಯವೇನೆಂದರೆ, ಚಾಣಕ್ಯ ಯಾರು? ಚಾಣಕ್ಯ ಒಬ್ಬ ಸಾಧಾರಣ ಬ್ರಾಹ್ಮಣ. ನ ಧನ ಧಾನ್ಯ ನ ಸೇನೆ ನ ಅಧಿಕಾರ. ಆದರೆ ಇದೇ ಚಾಣಕ್ಯ ನಂದವಂಶದ ಆಡಳಿತವನ್ನೇ ಅಲ್ಲಾಡಿಸಿ ಮಗಧ ರಾಜ್ಯವನ್ನು ಬೆಳೆಸಿ ಚಂದ್ರಗುಪ್ತ ಮೌರ್ಯನನ್ನು ಸಿಂಹಾಸನದ ಮೇಲೆ ಕೂರಿಸಿದ. ಹೇಗೆ ಅಂದರೆ ಅದು ಖಡ್ಗದಿಂದಲ್ಲ, ಅವನ ಬುದ್ಧಿಯಿಂದ. ಹಾಗಾಗಿ ಯಾರಾದರೂ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿದರೆ ಎಲ್ಲದಕ್ಕಿಂತ ಮೊದಲು ತಿಳಿದುಕೊಳ್ಳಿ, ಯುದ್ಧವನ್ನು ಶಕ್ತಿಯಿಂದ ಗೆಲ್ಲಲಾಗುವುದಿಲ್ಲ, ಆದರೆ ಯುದ್ಧವನ್ನು ಗೆಲ್ಲುವುದು ಆಲೋಚನೆಯಿಂದ, ರಣನೀತಿಯಿಂದ ಮತ್ತು ಧೈರ್ಯದಿಂದ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಮಾಡಬೇಕಾದ ಮೊದಲ ಕೆಲಸವೆಂದರೆ ನಮ್ಮ ಭಾವನೆಗಳನ್ನು ಹಿಡಿತದಲ್ಲಿಡುವುದು. ಯಾರಾದರೂ ನಿಮಗೆ ತೊಂದರೆ ಕೊಡುತ್ತಿದ್ದರೆ, ಪದೇ ಪದೇ ಸತಾಯಿಸುತ್ತಿದ್ದರೆ ನಿಮಗೆ ಸಿಟ್ಟು ಬರುವುದು ಸಹಜ. ಆದರೆ ನೆನಪಿರಲಿ, ಸಿಟ್ಟಿನಲ್ಲಿ ಯಾವುದೇ ಹೆಜ್ಜೆಯನ್ನು ಇಟ್ಟರೂ ನಿಮ್ಮ ಕತೆ ಮುಗಿಯಿತೆಂದೇ ಅರ್ಥ. ಚಾಣಕ್ಯನ ಪ್ರಕಾರ ಸಿಟ್ಟು ಮನುಷ್ಯನನ್ನು ಕುರುಡನನ್ನಾಗಿಸುತ್ತದೆ. ಯಾವ ದಿನ ನೀವು ಸಿಟ್ಟಿನ ಮೇಲೆ ಹಿಡಿತವನ್ನು ಸಾಧಿಸುತ್ತೀರೋ ಆವಾಗಲೇ ನಿಮ್ಮ ಯಶಸ್ಸಿನ ಬಾಗಿಲನ್ನು ತೆರೆದಂತೆ. ಯಾರಾದರೂ ನಿಮಗೆ ತೊಂದರೆ ಕೊಡುತ್ತಿದ್ದಲ್ಲಿ ಮೊದಲು ವಾಸ್ತವವನ್ನು ತಿಳಿದುಕೊಳ್ಳಿ. ಆತ ಯಾಕೆ ಹೀಗೆ ಮಾಡುತ್ತಿದ್ದಾನೆ ಎಂದು ತಿಳಿದುಕೊಳ್ಳಿ. ನಿಮ್ಮ ಯಶಸ್ಸು, ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಸೌಂದರ್ಯ ಅಥವಾ ನಿಮ್ಮಿಂದ ಸೋಲಿನ ಭಯ ಕಾಡುತ್ತಿದೆಯೇ ಎಂದು ತಿಳಿದುಕೊಳ್ಳಿ. ಹಾಗಾದರೆ ಅದರ ಅರ್ಥ ಸಮಸ್ಯೆ ನಿಮ್ಮದಲ್ಲ, ಬದಲಾಗಿ ನಿಮ್ಮ ಶತ್ರುವಿನ ಆಲೋಚನೆಯಾಗಿದೆ. ಹಾಗೂ ಇಂತಹ ಆಲೋಚನೆಯನ್ನು ಹೊಂದುವುದೇ ನಿಮ್ಮ ಶತ್ರುವಿನ ದೌರ್ಬಲ್ಯವಾಗಿರುತ್ತದೆ. ಅವರ ದೌರ್ಬಲ್ಯವನ್ನು ನಿಮ್ಮ ಆಯುಧವಾಗಿಸಿ ಅವರು ನಿಮ್ಮನ್ನು ಕೀಳಾಗಿ ತೋರಿಸಲು ಪ್ರಯತ್ನಪಟ್ಟರೆ ನೀವು ಅವರಿಗಿಂತ ಎತ್ತರಕ್ಕೆ ಬೆಳೆಯಬೇಕು. ಇದರಿಂದಾಗಿ ಅವರ ಎಲ್ಲ ಪ್ರಯತ್ನಗಳು ಹಾಳಾಗಬೇಕು. ಇಂತಹ ಸಮಯದಲ್ಲಿ ನಿಮಗೆ ಅನಿಸಬಹುದು, ಯಾರಾದರೂ ನಮ್ಮ ನೆಮ್ಮದಿಯನ್ನು ಹಾಳು ಮಾಡಿದಾಗ, ಪ್ರತಿ ಸಲ ತೊಂದರೆಯನ್ನು ಕೊಡುವಾಗ ಸುಮ್ಮನೆ ಇರುವುದಾದರೂ ಹೇಗೆ ಎಂದು. ಆದರೆ ಅದರ ಉತ್ತರವಾಗಿದೆ ಧೈರ್ಯ. ನೆನಪಿರಲಿ, ಯಾವ ವ್ಯಕ್ತಿ ಧೈರ್ಯಗೆಡುತ್ತಾನೋ ಅವನು ಆಟದಿಂದ ಹೊರಗೆ ಬೀಳುತ್ತಾನೆ. ಚಾಣಕ್ಯನ ಪ್ರಕಾರ ಸಮಯವೇ ಅತೀ ದೊಡ್ಡ ಆಯುಧವಾಗಿರುತ್ತದೆ. ಇವತ್ತಿನ ಈ ಸಮಯ ನಿಮ್ಮದಲ್ಲದೇ ಇರಬಹುದು, ಆದರೆ ಒಂದು ದಿನ ಖಂಡಿತ ಬಂದೇ ಬರುತ್ತದೆ. ಆ ದಿನ ಆ ವ್ಯಕ್ತಿ ನಿಮ್ಮ ಮುಂದೆ ಮಂಡಿಯೂರುತ್ತಾನೆ. ಆದರೆ ತಾಳ್ಮೆ ಇರಬೇಕು ಅಷ್ಟೇ. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ನಿಮ್ಮನ್ನು ನೀವು ಉತ್ತಮರನ್ನಾಗಿ ಪರಿವರ್ತಿಸಿಕೊಳ್ಳುವುದು. ಯಾರಾದರೂ ನಿಮಗೆ ತೊಂದರೆ ಕೊಡುತ್ತಿದ್ದರೆ ಅದರ ಅರ್ಥ ಅವರು ಬಯಸುವುದು ಒಂದನ್ನೇ, ಅದುವೇ ನಿಮ್ಮ ಸೋಲು. ನೀವು ಅಳುತ್ತಾ ಇರಬೇಕು, ಹೆದರಿಕೊಂಡಿರಬೇಕು, ಸುಮ್ಮನಾಗಬೇಕು ಎಂಬುದು. ಆದರೆ ಇಂತಹ ಸಮಯದಲ್ಲಿ ನೀವು ನಿಮ್ಮತ್ತ ಹೆಚ್ಚಿನ ಧ್ಯಾನವನ್ನು ಕೊಡಬೇಕು. ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಬೇಕು, ನಿಮ್ಮ ಸುಧಾರಣೆಯಾಗಬೇಕು ಮತ್ತು ನಿಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಚಾಣಕ್ಯನ ಪ್ರಕಾರ ಎಲ್ಲಿಯ ತನಕ ನೀವು ಬಲಿಷ್ಠರಾಗುವುದಿಲ್ಲವೋ ಅಲ್ಲಿಯ ತನಕ ನಿಮ್ಮ ಕೂಗು ಯಾರಿಗೂ ಕೇಳಿಸುವುದಿಲ್ಲ. ಬಲಿಷ್ಠರಾಗುವುದು ಎಂದರೆ ಹಣವನ್ನು ಹೆಚ್ಚಿಸಿಕೊಳ್ಳುವುದಲ್ಲ, ಬದಲಾಗಿ ಆತ್ಮವಿಶ್ವಾಸದಲ್ಲಿ ಬಲಿಷ್ಠರಾಗುವುದು, ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದರಲ್ಲಿ ಬಲಿಷ್ಠರಾಗುವುದು. ಹಾಗಾಗಿ ಯಾರಾದರೂ ನಿಮಗೆ ತೊಂದರೆ ಕೊಟ್ಟರೆ, ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿದರೆ ನೆನಪಿರಲಿ, ನೀವು ಎಷ್ಟು ಬಲಿಷ್ಠರಾಗಬೇಕೆಂದರೆ ನಿಮ್ಮ ಶತ್ರು ನಿಮ್ಮ ದಾರಿಯಲ್ಲಿ ನಿಂತುಕೊಳ್ಳಲು ಸಹ ಹೆದರಬೇಕು.
ಈ ಶಕ್ತಿ ನಿಮಗೆ ರಾತ್ರಿ ಬೆಳಗಾಗುವುದರೊಳಗೆ ಸಿಗುವುದಿಲ್ಲ. ಬದಲಾಗಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದರಿಂದ, ಉತ್ತಮ ಜನರ ಒಡನಾಟದಿಂದ, ಬುದ್ಧಿಯನ್ನು ಹೆಚ್ಚಿಸಿಕೊಳ್ಳುವುದರಿಂದ ಸಿಗುತ್ತದೆ. ಚಾಣಕ್ಯನ ಇನ್ನೊಂದು ಸಿದ್ಧಾಂತವೆಂದರೆ ಮೊದಲು ಶತ್ರುವಿನ ದೌರ್ಬಲ್ಯವನ್ನು ತಿಳಿದುಕೊಳ್ಳಬೇಕು. ಪ್ರತಿಯೊಂದು ವ್ಯಕ್ತಿಗೂ ಏನಾದರೊಂದು ದೌರ್ಬಲ್ಯ ಇದ್ದೇ ಇರುತ್ತದೆ. ಕೆಲವರಿಗೆ ಅಹಂಕಾರವಿರುತ್ತದೆ, ಕೆಲವರು ಆಸೆಬುರುಕರಾಗಿರುತ್ತಾರೆ, ಕೆಲವರು ಸುಳ್ಳುಗಾರರಾಗಿರುತ್ತಾರೆ ಅಥವಾ ಆಡಂಬರವನ್ನು ತೋರಿಸುವವರಾಗಿರುತ್ತಾರೆ. ಒಂದು ವೇಳೆ ನೀವು ಅವನ ದೌರ್ಬಲ್ಯವನ್ನು ತಿಳಿದುಕೊಂಡರೆ ಅವನನ್ನು ಸೋಲಿಸುವುದು ಸುಲಭವಾಗುತ್ತದೆ. ನೆನಪಿರಲಿ, ಈ ಕೆಲಸವನ್ನು ಗಡಿಬಿಡಿಯಲ್ಲಿ ಮಾಡಬಾರದು. ಮೊದಲು ಅವನ ವ್ಯಕ್ತಿತ್ವದ ಬಗ್ಗೆ ತಿಳಿದುಕೊಳ್ಳಬೇಕು. ಅವನ ಅಭ್ಯಾಸಗಳು, ಅವನ ಸಂಬಂಧಗಳು, ಅವನ ಮಾತು ಎಲ್ಲವನ್ನೂ ತಿಳಿದುಕೊಳ್ಳಬೇಕು. ಯಾಕೆಂದರೆ ಚಾಣಕ್ಯನ ಪ್ರಕಾರ ಮಾಹಿತಿಯನ್ನು ಇಟ್ಟುಕೊಳ್ಳದೆ, ವಿಷಯವನ್ನು ತಿಳಿದುಕೊಳ್ಳದೆ ಆಕ್ರಮಣ ಮಾಡುವುದು ಮೂರ್ಖತನವಾಗುತ್ತದೆ. ಹಾಗೆ ಅತೀ ಮುಖ್ಯವಾದ ವಿಷಯವೆಂದರೆ ಮೊದಲು ಸುಮ್ಮನಿರುವುದನ್ನು ಕಲಿತುಕೊಳ್ಳುವುದು. ಸಾಮಾನ್ಯವಾಗಿ ಯಾರಾದರೂ ನಮಗೆ ತೊಂದರೆಯನ್ನು ಕೊಟ್ಟಾಗ ನಾವು ಮಾಡುವ ದೊಡ್ಡ ತಪ್ಪೆಂದರೆ ಅದನ್ನು ಎಲ್ಲ ಕಡೆ ಹೇಳಿಕೊಂಡು ತಿರುಗುವುದು, ಅಳುತ್ತಾ ತಿರುಗುವುದು, ಸ್ಟೇಟಸ್ಗಳಲ್ಲಿ ಹಾಕಿಕೊಳ್ಳುವುದು ಮತ್ತು ಗೆಳೆಯರ ಮುಂದೆ ಹೇಳಿಕೊಳ್ಳುವುದು. ಆದರೆ ಇವುಗಳನ್ನು ಮಾಡುವುದರಿಂದ ನೀವೇ ನಿಮ್ಮ ಗುಟ್ಟನ್ನು ಬಿಟ್ಟುಕೊಟ್ಟ ಹಾಗೆ ಆಗುತ್ತದೆ. ಚಾಣಕ್ಯನ ಪ್ರಕಾರ ನಿಮ್ಮ ವಿಚಾರಗಳನ್ನು ಮತ್ತು ಯೋಜನೆಗಳನ್ನು ಯಾವತ್ತೂ ಕೂಡ ಗುಪ್ತವಾಗಿಡಬೇಕು. ನಿಮ್ಮ ಮನಸ್ಸಿನಲ್ಲಿರುವ ಮಾತುಗಳು ನಿಮ್ಮ ನಾಲಿಗೆಯಲ್ಲಿ ಬಂದರೆ ಕೆಲಸ ಮುಗಿದೇ ಹೋಗುತ್ತದೆ. ಹಾಗಾಗಿ ಸುಮ್ಮನಿರುವುದು, ಧೈರ್ಯವಾಗಿರುವುದು ಮತ್ತು ಸರಿಯಾದ ಸಮಯಕ್ಕಾಗಿ ಕಾಯುವುದು ನಿಮ್ಮ ಗೆಲುವಿನ ಪ್ರಥಮ ಮೆಟ್ಟಿಲಾಗಿರುತ್ತದೆ. ನಿಮ್ಮನ್ನು ಎಷ್ಟು ಸಲ ಬೀಳಿಸಲು ಪ್ರಯತ್ನಪಟ್ಟರೂ ಅಷ್ಟೇ ಸಲ ಎದ್ದು ನಿಲ್ಲಬೇಕು ಹಾಗೂ ಸಮಯ ಬಂದಾಗ ಆಕ್ರಮಣ ಮಾಡಬೇಕು ಮತ್ತು ಇದು ಅವನಿಗೆ ಜೀವನ ಪರ್ಯಂತ ನೆನಪಿನಲ್ಲಿರಬೇಕು. ಈ ಆಕ್ರಮಣ ಕತ್ತಿಯಿಂದಲ್ಲ, ಬುದ್ಧಿಯಿಂದ ಮಾಡಬೇಕು. ಇಷ್ಟು ಹೊತ್ತು ನಾವು ತಿಳಿದುಕೊಂಡಿದ್ದು ಯಾರಾದರೂ ನಮಗೆ ತೊಂದರೆ ಕೊಟ್ಟಾಗ ನಾವು ಧೈರ್ಯದಿಂದ ಇರಬೇಕು, ಸುಮ್ಮನಿರಬೇಕು ಎಂದು. ಆದರೆ ಕೇವಲ ಸುಮ್ಮನಿರುವುದು ಸಾಕಾಗುತ್ತದೆಯೇ? ಖಂಡಿತ ಇಲ್ಲ. ಆದರೆ ಮೌನವೆಂದರೆ ಕೇವಲ ಮೌನವಲ್ಲ, ಅದು ನಮ್ಮ ಯುದ್ಧದ ತಯಾರಿಯಾಗಿರುತ್ತದೆ. ಈಗ ಕೆಲವು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಚಾಣಕ್ಯನ ಆಳವಾದ ನೀತಿಗಳ ಬಗ್ಗೆ. ಅವುಗಳು ಎಂತಹದೇ ಪರಿಸ್ಥಿತಿಯಲ್ಲಿ ನಮಗೆ ಗೆಲ್ಲಲು ಸಹಾಯ ಮಾಡುತ್ತವೆ. ಮೊದಲನೆಯದಾಗಿ, ನಿಮಗೆ ತೊಂದರೆಯಾಗುತ್ತಿದೆ ಎಂದು ನಿಮ್ಮ ಶತ್ರುವಿಗೆ ಎಂದಿಗೂ ತಿಳಿಸಬೇಡಿ. ಚಾಣಕ್ಯನ ಪ್ರಕಾರ ನಿಮ್ಮ ಮನಸ್ಥಿತಿಯನ್ನು ಯಾರಿಗೂ ತೋರಿಸಬೇಡಿ, ಯಾರಿಗೂ ತಿಳಿಸಬೇಡಿ. ಯಾಕೆಂದರೆ ಇದೇ ನಿಮ್ಮ ದೌರ್ಬಲ್ಯವಾಗಿರುತ್ತದೆ. ನಿಮಗೆ ದುಃಖವಾಗಿದೆ, ನೋವಾಗಿದೆ ಎಂದು ನಿಮ್ಮ ಶತ್ರುವಿಗೆ ತಿಳಿದರೆ ಅವನು ಇನ್ನಷ್ಟು ಶಕ್ತಿವಂತನಾಗುತ್ತಾನೆ. ಯಾಕೆಂದರೆ ಅವನು ಬಯಸುತ್ತಿದ್ದದ್ದೇ ಅದಲ್ಲವೇ? ಆದರೆ ಅದೇ ನೀವು ಶಾಂತವಾಗಿದ್ದು ನಗುತ್ತಾ ಇದ್ದರೆ, ಯಾವುದೇ ನೋವುಗಳನ್ನು ತೋರಿಸಿಕೊಳ್ಳದಿದ್ದರೆ ಅವನ ಎಲ್ಲ ದಾಳಗಳು ಹಾಳಾಗುತ್ತವೆ. ನೆನಪಿರಲಿ, ಮೌನವಾಗಿರುವುದು ಅಂದರೆ ಬಾಯಿ ಮುಚ್ಚಿಕೊಂಡಿರುವುದಲ್ಲ, ಅದೊಂದು ಕಲೆಯಾಗಿದೆ. ಮನಸ್ಸಿನಲ್ಲಿ ಬಿರುಗಾಳಿ ಎದ್ದಿದ್ದರೂ ಕೂಡ ಮುಖದಲ್ಲಿ ನಗುವನ್ನು ತೋರಿಸುವುದು ಮನುಷ್ಯನು ಬುದ್ಧಿವಂತನೆಂದು ತೋರಿಸುವ ಕಲೆಯಾಗಿದೆ. ಎರಡನೆಯದಾಗಿ, ಶತ್ರುವಿನ ಹೆಜ್ಜೆಗಳನ್ನು ಗುರುತಿಸಿ ಅವನ ಮುಂದಿನ ನಡೆಯನ್ನು ತಿಳಿದುಕೊಳ್ಳಿ. ಶತ್ರು ಅಪಾಯಕಾರಿಯಾಗುವುದು ಯಾವಾಗ ಎಂದರೆ ನೀವು ಅವನ ನಡೆಯ ಬಗ್ಗೆ ತಿಳಿದುಕೊಳ್ಳದೇ ಇದ್ದಾಗ. ಚಾಣಕ್ಯನ ಪ್ರಕಾರ ಯಾವ ವ್ಯಕ್ತಿ ಎದುರಿನವನ ಮನಸ್ಸನ್ನು ಅರಿಯುತ್ತಾನೋ ಅವನನ್ನು ಸೋಲಿಸುವುದು ಅಸಾಧ್ಯ. ಹಾಗಾಗಿ ಯಾರಾದರೂ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿದಾಗ ಮೊದಲು ನಿಮ್ಮ ಸಿಟ್ಟಿನಿಂದ ಹೊರಬನ್ನಿ ಮತ್ತು ಅವನ ನಡೆಯ ಬಗ್ಗೆ ತಿಳಿದುಕೊಳ್ಳಿ. ಅವನ ದೌರ್ಬಲ್ಯವೇನು, ಅವನ ಶಕ್ತಿ ಏನು, ಅವನು ಯಾರನ್ನು ಭೇಟಿ ಮಾಡುತ್ತಾನೆ ಎಲ್ಲವನ್ನೂ ತಿಳಿದುಕೊಳ್ಳಲು ಪ್ರಯತ್ನಿಸಿ. ಯಾಕೆಂದರೆ ಮುಂದೆ ಹೋಗಿ ಈ ವಿಷಯಗಳೇ ನಿಮಗೆ ಸಹಾಯ ಮಾಡಲಿವೆ. ಮೂರನೆಯದಾಗಿ, ನಿಮ್ಮ ಕೆಲಸ, ನಿಮ್ಮ ಗುರಿಯನ್ನು ಎಂದಿಗೂ ಬಿಡಬೇಡಿ. ಯಾವಾಗ ಒಬ್ಬ ವ್ಯಕ್ತಿ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾನೋ ಅವನು ಮಾಡುವ ಮೊದಲ ತಪ್ಪೆಂದರೆ ಅವನ ಗುರಿಯನ್ನು ಮರೆತು ಬಿಡುವುದು. ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಯಾರು ನೆಮ್ಮದಿಯನ್ನು ಹಾಳು ಮಾಡಿದ್ದಾರೋ ಅವರ ಆಲೋಚನೆಯಲ್ಲೇ ಇರುವುದು. ಇದೇ ತಪ್ಪು ನಿಮ್ಮನ್ನು ಹಾಳು ಮಾಡುತ್ತದೆ. ಚಾಣಕ್ಯನ ಪ್ರಕಾರ ಯಾವ ವ್ಯಕ್ತಿ ತನ್ನ ಗುರಿಯಿಂದ ಅಲೆದಾಡುತ್ತಾನೋ, ಗುರಿಯನ್ನು ತಪ್ಪುತ್ತಾನೋ ಅವನೇ ಸೋಲುತ್ತಾನೆ. ಹಾಗಾಗಿ ಯಾರಾದರೂ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿದರೆ ಅವನನ್ನು ಮರೆತು ಬಿಡಿ ಮತ್ತು ನಿಮ್ಮ ಲಕ್ಷ್ಯವನ್ನು ದ್ವಿಗುಣವಾಗಿಸಿ
ಪ್ರಯತ್ನವನ್ನು ಡಬಲ್ ಮಾಡಿ. ಅವನು ಎಷ್ಟು ತಡೆಯುತ್ತಾನೋ ನಿಮ್ಮ ಪ್ರಯತ್ನವನ್ನು ಅಷ್ಟೇ ಹೆಚ್ಚಿಸಿ, ಆಗ ಅವನೇ ಸೋಲುತ್ತಾನೆ. ಅಹಂಕಾರಕ್ಕೆ ಉದಾಸೀನವೇ ಮದ್ದು ಎಂಬಂತೆ ನಿಮ್ಮ ಶತ್ರುವನ್ನು ಕಡೆಗಣಿಸಿ ಅವನನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಡಿ. ಅದೇ ಅವನನ್ನು ಕುಗ್ಗಿಸಿ ಬಿಡುತ್ತದೆ. 4ನೆಯದಾಗಿ, ಯಾರಿಗೂ ನೀವು ಏಕಾಂಗಿ ಎಂಬುದನ್ನು ತೋರಿಸಿಕೊಳ್ಳಬೇಡಿ. ಯಾರು ಏಕಾಂಗಿಯಾಗಿರುತ್ತಾನೋ ಜನರು ಅವನನ್ನು ದುರ್ಬಲ ಎಂಬಂತೆ ಬಿಂಬಿಸುತ್ತಾರೆ. ಹಾಗಾಗಿ ನಿಮ್ಮ ಗೆಳೆಯರ ಬಳಗವನ್ನು ಹೆಚ್ಚಿಸಿ ಕಷ್ಟದಲ್ಲಿ ನಿಲ್ಲುವಂತಹ ಗೆಳೆಯರನ್ನು ಹುಡುಕಿಕೊಳ್ಳಿ. ಉತ್ತಮ ವ್ಯಕ್ತಿಗಳ ಗೆಳೆತನವನ್ನು ಬೆಳೆಸಿ. ಆದರೆ ನೆನಪಿರಲಿ, ಎಷ್ಟೇ ಗೆಳೆತನವನ್ನು ಮಾಡಿದರೂ ನಿಮ್ಮ ಯೋಜನೆಗಳನ್ನು ಮಾತ್ರ ಯಾರಿಗೂ ಹೇಳಬೇಡಿ. ಅದನ್ನು ನಿಮ್ಮಲ್ಲಿಯೇ ಇಟ್ಟುಕೊಳ್ಳಿ. ಹೇಗೆ ನಿಮ್ಮ ಗುಟ್ಟುಗಳನ್ನು ನಿಮ್ಮಲ್ಲಿಯೇ ಇಟ್ಟುಕೊಳ್ಳಬೇಕು, ಶತ್ರುಗಳ ದೌರ್ಬಲ್ಯವನ್ನು ಗುರುತಿಸಬೇಕು ಮತ್ತು ನಿಮ್ಮನ್ನು ನೀವು ಹೇಗೆ ಬಲಿಷ್ಠರನ್ನಾಗಿಸಬೇಕು ಎಂದು ತಿಳಿದುಕೊಳ್ಳಿ. ಇದರಿಂದಲೇ ನಿಮ್ಮ ಗೆಲುವು ಸಾಧ್ಯವಾಗುತ್ತದೆ. ಗೆಳೆಯರೇ, ಈ ವಿಡಿಯೋ ಇಷ್ಟ ಆದಲ್ಲಿ ಅಥವಾ ಇದರಿಂದ ನಿಮಗೆ ಸ್ವಲ್ಪವಾದರೂ ಉಪಯುಕ್ತತೆ ಅನಿಸಿದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.